ಸ್ನೇಹಿತರೆ, ಎಲ್ಲರಿಗೂ ಕಲರ್ಸ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿನಯ್ ಶ್ರೀನಿವಾಸ್, RVR ಕೇಟರರ್ಸ್ ನಡೆಸ್ತಾ ಇರೋವಂಥವ್ರು. ಆದಷ್ಟು ಮದುವೆ ಮನೆಗಳಲ್ಲೆಲ್ಲ ಸುಮಾರಷ್ಟು ಎಲ್ಲ ಪ್ರೋಗ್ರಾಮ್ಗಳು ಈಗ ಬುಕ್ಕಿಂಗ್ ಆಗಿದೆ. ಸುಮಾರು ಮಾರ್ಚ್ ಏಪ್ರಿಲ್ ತನಕನೂ ಎಲ್ಲ ಒಂದಷ್ಟು ಮದುವೆಗಳೆಲ್ಲ ಬುಕ್ಕಿಂಗ್ ಆಗಿದೆ. ನೀವು ನಿಮ್ಮ ಮನೇಲಿ ಮದುವೆಗಳು, ಗೃಹ ಪ್ರವೇಶ, ಯಾವುದೇ ರೀತಿಯಾದಂಥ ಫಂಕ್ಷನ್ಗಳಿದ್ರೂ ನಮ್ಮ RVR ಕೇಟರರ್ಸ್ಗೆ ಹೇಳಿ ನಾವು ಈ ನಿಮ್ಮ ಈವೆಂಟ್ನ ಆದಷ್ಟು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ನಾವು ಈಗ ಮದುವೆ ಮನೆಗಳಲ್ಲಿ ನೀವು ನೋಡಿದ್ದೀರ ಆಲ್ರೆಡಿ ಒಂದು ಎಪಿಸೋಡಲ್ಲಿ ನಾವು ಮಶ್ರೂಮ್ ಪಲಾವ್ ಮಾಡಿರೋದನ್ನು, ಹಾಗೆ ನೀವು ಅದನ್ನೆಲ್ಲ ನೋಡಿದ್ದೀರ. ಆ ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಮನೆ ಮಟ್ಟಿಗೆ ಅನ್ನೋದನ್ನು ಇವಾಗ ಮಾಡಿ ತೋರಿಸ್ತೀನಿ, ಬನ್ನಿ ನೋಡೋಣ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಒಂದು 2 ಇಂಚು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 4-5 ಏಲಕ್ಕಿ, ಒಂದು 3 ಲವಂಗ, ಮರಾಠ ಮಗ್ಗು 1-2, ಕಲ್ಲು ಹೂ 1, ಜಾಪತ್ರೆ ಒಂದು ಸ್ವಲ್ಪ ಸೋಂಪು. ಇವತ್ತು ರೆಡ್ ಕಲರ್ ಮಾಡ್ತಾಯಿದ್ದೀವಿ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸ್ತಾ ಇದ್ದೀನಿ. ಒಂದು 10ರಿಂದ 12 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಕಾಯಿ, ಒಂದು ಅರ್ಧ ಹೋಳು ಕಾಯಿ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಪುದೀನ, ಒಂದು ಮುಷ್ಟಿ ಪುದೀನ. ಈಗ ಇದನ್ನು ರುಬ್ಕೊಂಬಂದ್ಬೋಣ. ನೋಡಿ, ಇದು ರೈಸಾಗಿ ರುಬ್ಬಾಗಿದೆ. ಇವಾಗ ಮಶ್ರೂಮ್ ಪಲಾವ್ ಶುರು ಮಾಡೋಣ. ಈಗ ಅರ್ಧ kg ರೈಸಿಂಗ್ ಮಾಡ್ತಿರೋದ್ರಿಂದ ಒಂದು 100 ಗ್ರಾಮಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾದಿದೆ, ಈಗ ಹಾಕೋಣ ಪಲಾವ್ ಎಲೆನ. 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಹಾಕೊಳ್ಳೋಣ. ಸ್ವಲ್ಪ ಅರಶಿನ, ಸ್ವಲ್ಪ ಕಸ್ತೂರಿ ಮೇಥಿ. ಇದನ್ನು ಸ್ವಲ್ಪ ನಿಧಾನಕ್ಕೆ ಈ ಥರ ಫ್ರೈ ಮಾಡಿಕೊಂಡು, ಖಂಡಿತ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಅಂದರೆ ಮದುವೆ ಮನೆಗಳಲ್ಲಿ ರಿಸೆಪ್ಷನ್ಗೆ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಈ ಥರ ನಾರ್ತ್ ಇಂಡಿಯನ್ಗೆಲ್ಲ ಹಾಕಲೇಬೇಕು, ಎಲ್ಲ ಬಾತ್ಗಳಿಗೆ ಇದಕ್ಕೆಲ್ಲ. ಯಾರು ಬೇಡ ಅಂತ ಹೇಳ್ತಾರೋ ಅವ್ರಿಗೆ ಉಪಯೋಗಿಸಲ್ಲ ಅಷ್ಟೇ. ಇಲ್ಲಾಂದರೆ ಜನ್ರಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಯಾರು ಬೇಡ ಅಂತ ಹೇಳ್ತಾರೆ, ಈಗ ಬ್ರಾಹ್ಮಣರ ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂತ ಹೇಳ್ತಾರೆ ಕೆಲವರು, ಅಂಥವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದೇ ಹಾಗೆ ಮಾಡ್ಕೊಡ್ತೀವಿ ಅಷ್ಟೇ. ಈಗ ಮಶ್ರೂಮ್ ಹಚ್ಚಿಟ್ಕೊಂಡಿದ್ದೀನಿ ನೋಡಿ. ಇದು 1ನ್ನು 2 ಮಾಡಿದ್ದೀವಿ ಅಷ್ಟೇ, 2 ಭಾಗ ಮಾಡಿದ್ದೀವಿ. ಇದನ್ನು ತೊಳೆದು ಈ ಥರ ಹಾಕೋಣ. ಈಗ ಮಶ್ರೂಮ್ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ 200 ಗ್ರಾಮ್ ಅಷ್ಟು. ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಹಾಕೋಣ. ಇದನ್ನೇನು ಜಾಸ್ತಿ ಹೊತ್ತು ಕಾಯೋದು ಬೇಡ, ಎಲ್ಲ ಒಂದರಿಂದ ಒಂದು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇರ್ಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನು, ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನು, ಶುಂಠಿ ಪೇಸ್ಟು, ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು, ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು. ಗರಂ ಮಸಾಲ ಎಲ್ಲ ಜಾಸ್ತಿ ಹಾಕೋದು ಬೇಡ, ಮಸಾಲೆಗೆ ಎಲ್ಲ ಹಾಕಿ ಹುರಿದಿರೋದ್ರಿಂದ ಜಾಸ್ತಿ ಗರಂ ಮಸಾಲ ಎಲ್ಲ ಹಾಕೋದು ಬೇಡ. ನೋಡಿ, ಈ ಥರ ಫ್ರೈ ಆದ ತಕ್ಷಣ ಇಮಿಡಿಯೇಟಾಗಿ ಮಸಾಲೆ, ರುಬ್ಬಿರೋ ಮಸಾಲೆನ ಹಾಕೊಂಬೋಣ. ನೋಡಿ, ಈ ಥರ ರುಬ್ಬಿರೋ ಮಸಾಲೆನ ಅದಕ್ಕೆ ಡೈರೆಕ್ಟಾಗಿ ಹಾಕೋಣ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಆ ಎಣ್ಣೆ ಬಿಡಬೇಕು ಮಸಾಲೆ, ಅವಾಗ ಚೆನ್ನಾಗಿ ಹದವಾಗಿ ಆಗ್ತಿದೆ ಅಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ kgಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪಾದರೆ ಸಾಕಾಗುತ್ತೆ. ಈಗ ಈ ಮಶ್ರೂಮ್ ಪಲಾವ್ ರೆಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಚೆನ್ನಾಗಿ ಬರುತ್ತೆ. ಇನ್ನು ಒಂದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ, ಬಾತ್ಗೆ ಚೆನ್ನಾಗಿರುತ್ತೆ ಪಲಾವ್ಗೆ. ಈಗ ಇದಕ್ಕೆ ಮೊಸರು ಹಾಕಿದ್ರೆ ನಿಮ್ಗೊಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಪಲಾವ್ ತುಂಬ ಚೆನ್ನಾಗಿರುತ್ತೆ. ಈ ಮಶ್ರೂಮ್ ಪಲಾವ್ ಎಸ್ಪೆಷಲಿ ಇದಕ್ಕೊಂದಕ್ಕೆ ಮಾತ್ರ. ಇನ್ನು ಯಾವ ಪಲಾವ್ಗೂ ಬಾತ್ಗೂ ನಾನು ಮೊಸರು ಹಾಕ್ಸೋಕ್ಕೆ ಬಿಡಲ್ಲ, ಯಾಕಂದ್ರೆ ಟೊಮೆಟೊ ಹುಳಿನೇ ಸಾಕಾಗುತ್ತೆ. ಇದಕ್ಕಾದರೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಇದ್ದರೆ ಚೆನ್ನಾಗಿರುತ್ತೆ, ತಿಂತಾಯಿದ್ರೆ ಮಜವಾಗಿರುತ್ತೆ ಅಂಥೇಳಿ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ತೀವಿ. 1 ಲೀಟ್ರು ನೀರು ಹಾಕೋಣ. ನೋಡಿ, ಅರ್ಧ kg ರೈಸ್ ತೊಗೊಂಡಿದ್ದೀನಿ. 3/4 ಲೀಟ್ರ್ ನೀರು ಹಾಕಿದ್ರೂ ಸಾಕಾಗುತ್ತೆ, ಯಾಕಂದರೆ ಮಶ್ರೂಮು ಒಂದು ಸ್ವಲ್ಪ ನೀರು ಬಿಡುತ್ತೆ, ಬೇರೆ ತರಕಾರಿಗಳು ಯಾವುದು ನೀರು ಬಿಡಲ್ಲ. ಸ್ನೇಹಿತರೆ, ನಾನಿವತ್ತು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನಾರ್ಮಲಾಗಿ. ಇಲ್ಲಾಂದರೆ ಜೀರಾ ರೈಸ್ ಉಪಯೋಗಿಸ್ಬೋದು, ಬಾಸುಮತಿ ರೈಸ್ ಉಪಯೋಗಿಸ್ಬೋದು, ಬಟ್ ಇದಕ್ಕೆ ಸೋನಾ ಮಸೂರಿ ಚೆನ್ನಾಗಿರುತ್ತೆ. ಬಾತ್ಗಳಿಗೆ ಯಾವುದೇ ಬಾತ್ ದಮ್ ಹಾಕೋದು ಅಥವಾ ಕುಕ್ಕರಲ್ಲಿ ಮಾಡೋದು ಅಂತ ಹೇಳಿದ್ರೆ ನೀವು ಅಕ್ಕಿನ ಒಂದು 15-20 ನಿಮಿಷನಾದರೂ ನೆನೆಸಿಟ್ರೆ ನಿಮಗೆ ಒಳ್ಳೆ ಮಲ್ಲಿಗೆ ಹೂವು ಆದಂಗೆ ಆಗುತ್ತೆ. ಬಿರ್ಸಾಗಲ್ಲ, ಮತ್ತು ತಳನೂ ಹಿಡಿಯಲ್ಲ ನಿಮಗೆ ಅಕ್ಕಿ ನೆನೆಸಿಟ್ಟಷ್ಟು. ಅದಕ್ಕೋಸ್ಕರ ನೋಡಿ, ನಾವು ಕೆಲಸ ಶುರು ಮಾಡೋಕ್ಕೆ ಮುಂಚೆ ಅಕ್ಕಿ ನೆನೆಸಿಟ್ಟಿದ್ದೆ. ಈಗ ನೀರು ತೆಗೆದುಬಿಟ್ಟು ಈಗ ಬಾತಿಗೆ ಹಾಕ್ಬೋಣ. ನೋಡಿ, ನೀರು ಕುದಿ ಬರ್ತಾ ಇದೆ. ಇವಾಗ ಅಕ್ಕಿ ಹಾಕ್ಬಿಟ್ಟು ಒಂದು 2 ನಿಮಿಷ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಿಟ್ಬೋಣ. ಮದುವೆ ಮನೆಗಳಲ್ಲಿ ಮುಂಚೆ ಎಲ್ಲ ಸೌದೆ ಒಲೆಗಳಿರ್ತಿತ್ತು, ಅವಾಗೆಲ್ಲ ಅವಕಾಶ ಮಾಡಿಕೊಡ್ತಿದ್ರು, ಸೌದೆ ಒಲೆ ಹಚ್ಕೋಬೋದಾಗಿತ್ತು.
ಅವಾಗ ಕರಟೆ ಚಿಪ್ಪು ಕಾಯ ಒಂದು 150-200 ಕಾಯಿ ತುರಿದಿರ್ತಿದ್ವಿ ಮದುವೆ ಮನೆಗಳಲ್ಲಿ, ಅದನ್ನೇ ಹಾಕಿ ದಮ್ ಹಾಕ್ಬಿಡ್ತಿದ್ವಿ ಬಾತ್ ಗೀತೆಲ್ಲ. ಈಗ ಪ್ರಾವಿಷನ್ ಇಲ್ಲ ಮದುವೆ ಮನೆಗಳಲ್ಲಿ ಈ ಥರ ಸೌದೆ ಒಲೆ ಉಪಯೋಗಿಸೋದಕ್ಕೆ. ಸುಮಾರಷ್ಟು 80 ಭಾಗ ಚೌಲ್ಟ್ರಿಗಳಲ್ಲಿ ಪ್ರಾವಿಷನ್ ಇಲ್ಲ ಸೌದೆ ಒಲೆ ಉಪಯೋಗಿಸೋಕ್ಕೆ. ಸೊ ಇವಾಗೆಲ್ಲ ಗ್ಯಾಸ್ ಒಲೆನೇ. ಆ ಫ್ಲೇವರ್ ಇದೆಯಲ್ಲ, ಸೌದೆ ಹುರಿದು ಬರುತ್ತಲ್ಲ ಆ ಫ್ಲೇವರೆಲ್ಲ ಅಕ್ಕಿಗೆ ತುಂಬ್ಕೊಳುತ್ತಲ್ಲ, ಆ ಬಾತು ಅಷ್ಟು ಮಜವಾಗಿರುತ್ತೆ ತಿನ್ನುವಾಗ, ಮತ್ತು ಆ ಫ್ಲೇವರ್ ಫುಲ್ಲಾಗಿರುತ್ತೆ. ಈ ಗ್ಯಾಸ್ ಒಲೆಯಲ್ಲಿ ಮಾಡಿದ್ರೆ ಅಷ್ಟರ ಮಟ್ಟಕ್ಕಿಲ್ಲ. 100 ಮಾರ್ಕ್ಸ್ ಅದಕ್ಕೆ ಕೊಟ್ಟರೆ ಇದಕ್ಕೊಂದು 80 ಮಾರ್ಕ್ಸ್. ಹಾಗೆ ಒಂದು 20 ಮಾರ್ಕ್ಸ್ ನಾವು ಹಳೇದು ಯಾವಾಗ ಕಳ್ಕೊಳ್ತಾ ಹೋಗ್ತೀವಿ, ನಮ್ಮ ಟ್ರೆಡಿಷ್ನಲ್ ವೇಸ್ ಆಫ್ ಮೇಕಿಂಗ್, ಇದು ನಾವು ಕುಕ್ಕಿಂಗ್ ಏನು ನಾವು ಟ್ರೆಡಿಷ್ನಲ್ ವೇ ಅವಾಗಿಂದ ಮಾಡ್ಕೊಂಬಂದಿದ್ದೀವಿ, ಅದನ್ನೆಲ್ಲ ಕಳ್ಕೊಳ್ತಾ ಹೋದಂಗೆ ರುಚಿನೂ ಆರೋಗ್ಯದ್ದು ಎಲ್ಲನೂ ಒಂಚೂರು ಡೌನ್ ಆಗ್ತಿರುತ್ತೆ. ಆದಷ್ಟು ಪ್ರಯತ್ನ ಮಾಡಿ ಹಳೇದನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ ದಯವಿಟ್ಟು. ನೋಡಿ ಸ್ನೇಹಿತರೆ, ಇದು ನೀರು ಕುದಿ ಬಂದಿದೆ, ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ಒಂದ್ಸಲಿ ನೋಡಿ ಹಿಂಗೆ ಸುಮ್ಮನೆ ಜಾಸ್ತಿ ತಿರುಗಿಸೋದೇನು ಬೇಡ, ಸುಮ್ಮನೆ ಒಂದ್ಸಲಿ ಹಿಂಗೆ ತಳ ಮೇಲೆ ಮಾಡಿಬಿಟ್ಟು ಸಣ್ಣ ಉರಿಲಿ 2 ವಿಸಿಲ್ ಹೊಡಿಸ್ಬೇಕು ಇದನ್ನು. ಮತ್ತು ಈ ನೀರನ್ನ ಒಂದ್ಸಲಿ ಟೇಸ್ಟ್ ನೋಡಿ, ನಿಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ಈ ನೀರಲ್ಲಿ 1 ಕಾಳು ಉಪ್ಪು ಜಾಸ್ತಿ ಇದ್ದಂಗೆ ಇರಬೇಕು. ನೀವು ಕುಡಿದ್ರೆ ಏನೋ ಒಂಚೂರು ಉಪ್ಪು ಜಾಸ್ತಿ ಇದ್ದಂಗೆ ಇದೆಯಲ್ಲ ಅನ್ಸಿದ್ರೆ ಪಲಾವ್ ಕರೆಕ್ಟ್ ಆಗುತ್ತೆ ಅಂತ. ನೀವು ಒಂಚೂರು ಉಪ್ಪು ಕಮ್ಮಿ ಇದೆ, ಸರಿ ಇದೆ ಅನ್ಸಿದ್ರೆ ಪಲಾವ್ ತಿನ್ನೋವಾಗ ಉಪ್ಪು ಕಮ್ಮಿ ಆಗ್ಬಿಡುತ್ತೆ. ಆದ್ದರಿಂದ ಈ ನೀರು ಕುಡಿದಾಗ 1 ಕಾಳು ಒಂಚೂರು ಉಪ್ಪೇನೋ ಆಗಿದೆ ಅನಿಸ್ತಲ್ಲ, ಅವಾಗ ಪಲಾವ್ ಕರೆಕ್ಟ್ ಆಗುತ್ತೆ ಅಂತ ಅರ್ಥ. ಅದೊಂಚೂರು ನೋಡ್ಕೊಳ್ಳಿ. ಈಗ ನೋಡಿ ಕುದಿ ಬಂತು, ಈಗ ಮುಚ್ಚಿಟ್ಕೊಳ್ಳೋಣ. ನೋಡಿ 2 ವಿಸಿಲ್ ಆಗಿದೆ, ಆಫ್ ಮಾಡಿದ್ದೆ. ಈ ಕುಕ್ಕರ್ ಆರಿದೆ. ಮಶ್ರೂಮ್ ಪಲಾವ್ ಹೇಗಾಗಿದೆ ನೋಡೋಣ. ಈಗ ಚೆನ್ನಾಗಿ ನೀಟಾಗಿ ಮಶ್ರೂಮ್ ಎಲ್ಲ ಮೇಲ್ಗಡೆ ಬಂದಿದೆ. ಈಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೇಗೆ 5 ಕ್ಲಾಸಾಗಿ ಹೇಗೆ ಬಂದಿದೆ ನೋಡಿ ಉದುದ್ರಾಗಿ ರೈಸು 5 ಕ್ಲಾಸಾಗಿ ಬಂದಿದೆ. ಕೆಂಪದು ಮದುವೆ ಮನೆಗಳಲ್ಲಿ ಮಾಡ್ತೀವಲ್ಲ ಆ ಥರ ಮಶ್ರೂಮ್ ಪಲಾವ್ ರೆಡಿಯಾಗಿದೆ. ಸ್ನೇಹಿತರೆ, ಇದಕ್ಕೆ ತುಪ್ಪ ಅವೆಲ್ಲ ಏನೂ ಹಾಕಲ್ಲ ಜಾಸ್ತಿ, ಯಾಕಂದರೆ ಮಶ್ರೂಮು ಮೊಸರೆಲ್ಲ ಹಾಕಿರ್ತೀವಲ್ಲ, ಅದೇ ಒಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಬೇಕಾದ್ರೆ ನೀವು ಒಂದು ಸ್ವಲ್ಪ ತುಪ್ಪ ಹಾಕೋಬೋದು ಇದಕ್ಕೆ, ಬಟ್ ಇದಕ್ಕೇನು ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಈ ಎಸ್ಪೆಷಲಿ ಮಶ್ರೂಮ್ ಪಲಾವ್ಗೆ ಹೀಗೆ ತುಂಬ ಚೆನ್ನಾಗಿದೆ. ಒಳ್ಳೆ ಬಾಯಲ್ಲಿ ನೀರು ಬರ್ತಿದೆ ನೋಡಿ, ಗಮ್ಮಂತ ಇದೆ, ಸೂಪರಾಗಿದೆ. ಈಗ ಒಂದ್ಸಲಿ ಎಲೆಗೆ ಸರ್ವ್ ಮಾಡ್ಕೊಂಬೋಣ. ನೋಡಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಹಾಕಿ ಮಾಡಿರುವಂಥ ರೈತ. ಸ್ನೇಹಿತರೆ, ಮದುವೆ ಮನೆಗಳಲ್ಲಿ ಮಾಡುವಂಥ ಮಶ್ರೂಮ್ ಪಲಾವ್ ತಯಾರಾಗಿದೆ. ಇಲ್ಲಿ ನಾವು ರೆಡ್ ಮಾಡಿ ತೋರಿಸಿದ್ದೀವಿ. ಕೆಲವೊಬ್ಬರು ಕಸ್ಟಮರ್ ರೆಡ್ ಕೇಳ್ತಾರೆ, ರೆಡ್ ಮಾಡ್ತೀವಿ. ಕೆಲವೊಬ್ಬರು ಮಶ್ರೂಮ್ ಬಿರಿಯಾನಿ ಅಂತ ಹೇಳಿದ್ರೆ ರೆಡ್ ಮಾಡ್ತೀವಿ. ಮಶ್ರೂಮ್ ಪಲಾವ್ ಅಂತ ಹೇಳಿದ್ರೆ ಗ್ರೀನ್ ಮಾಡ್ತೀವಿ. ಗ್ರೀನ್ ಅಂತ ಹೇಳಿದ್ರೆ ನಾನು ನಿಮ್ಗೊಂದ್ಸಲಿ ಪನ್ನೀರ್ ಪಾಲಕ್ ಪಲಾವ್ ಒಂದ್ಸಲಿ ತೋರಿಸಿದ್ನಲ್ಲ, ಸ್ವಲ್ಪ ಪಾಲಕ್ ಸೊಪ್ಪು ಎಲ್ಲ ಹಾಕಿ ರುಬ್ಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ, ಅದು ಗ್ರೀನು. ಇದು ರೆಡ್ಡು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ರೆಡ್ಡು. ಎಲ್ಲ ತುಂಬ ನೋಡಿ, ಯಾವ ಕಲರ್ ಉಪಯೋಗಿಸಿಲ್ಲ, ಯಾವ ಟೇಸ್ಟಿಂಗ್ ಪೌಡ್ರ್ ಹಾಕಿಲ್ಲ, ಯಾವ ಲೆಮನ್ ಸಾಲ್ಟ್ ಹಾಕಿಲ್ಲ, ಯಾವ ಡಾಲ್ಡಾ ಹಾಕಿಲ್ಲ. ಮನೆಯಲ್ಲಿರುವಂಥ ಪದಾರ್ಥಗಳು, ಆರೋಗ್ಯಕರವಾದಂಥ ಪದಾರ್ಥಗಳನ್ನು ಹಾಕಿ ಮಾಡಿರುವಂಥ ಮಶ್ರೂಮ್ ಪಲಾವ್. ನೋಡಿ ಮಶ್ರೂಮು ಈ ಥರ ಕಾಣಬೇಕು ನೋಡಿ, ಕರ್ಗೋಗಿಲ್ಲ ಮಶ್ರೂಮ್ ಯಾವುದೂ. ಈ ಥರ ಹಾಕಿದ್ದೀವಲ್ಲ ನೋಡಿ, ಮಶ್ರೂಮ್ ಯಾವುದು ಕರ್ಗೋಗಿಲ್ಲ. ತುಂಬ ಜಾಸ್ತಿನೂ ಫ್ರೈ ಮಾಡಬಾರ್ದು. ಈ ಥರ ನಾ ತೋರಿಸ್ದಂಗೆ ಲಿಮಿಟಾಗೆಲ್ಲ ಲಿಮಿಟ್ ಆಗಿದ್ದರೆ ಒಳ್ಳೆಯದು. ನೋಡಿ ರೈಸು ಅಷ್ಟೇ ನೋಡಿ, ಒಳ್ಳೆ ಉದುದ್ರಾಗ ಮಲ್ಲಿಗೆ ಹೂವು ಇದ್ದಂಗಿದೆ ನೋಡಿ. ಬರೀ ರೈಸ್ ಟೇಸ್ಟ್ ಮಾಡೋಣ ಈಗ. ಬೆಣ್ಣೆ ನಿಜವಾಗ್ಲೂ ಆ ಕ್ರೀಮಿ ಟೆಕ್ಸ್ಚರ್ ಅಂತ ಏನು ಹೇಳಿದೆ ಅದಿದೇನೆ, ಇದೇ ಹೇಳೋದು. ಮಶ್ರೂಮ್ ಪಲಾವ್ ಮಾಡಿದ್ರೆ ಒಳ್ಳೆ ಬೆಣ್ಣೆ ತಿನ್ನಂಗೆ ಇರಬೇಕು. ಮಲ್ಲಿಗೆ ಹೂ ಮುದ್ದೆ ಆಗಿರಬಾರ್ದು, ಅನ್ನ ಉದುದ್ರಾಗೂ ಇರಬೇಕು, ಆದರೆ ಬೆಣ್ಣೆ ತಿನ್ನಂಗೆ ಇರಬೇಕು. ಅದೇ ಮಶ್ರೂಮ್ ಪಲಾವು. ತುಂಬ ಚೆನ್ನಾಗಿದೆ. ರೈತ ಜೊತೆ ಒಂಚೂರು ಟೇಸ್ಟ್ ಮಾಡೋಣ, ಅದ್ರ ಜೊತೆ ಒಂದು ಮಶ್ರೂಮು. ತುಂಬ ಚೆನ್ನಾಗಿದೆ ಮಶ್ರೂಮ್ ಪಲಾವು. ನನಗೆ ತುಂಬ ಇಷ್ಟ ಆಯಿತು. ನಾನು ಮಾಡಿದೆ ಅಂತಲ್ಲ, ಜನರಲ್ಲಾಗಿ ಒಂದು 100 ದಿವಸ ಮಾಡಿದ್ರೆ ಒಂದು 20 ದಿವಸ ನನ್ನ ಮನಸ್ಸಿಗೆ ತೃಪ್ತಿ ಆಗೋಂಗಿರುತ್ತೆ, ಒಂದು 30 ದಿವಸ ಮನಸ್ಸಿಗೆ ತೃಪ್ತಿ ಆಗೋಂಗಿರುತ್ತೆ. ಹಾಗೆ ಇವತ್ತು ಮನಸ್ಸಿಗೆ ತೃಪ್ತಿ ಆಗೋಂಗಾಗಿದೆ ಅಡುಗೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ನಿಮ್ಮ ಮನಸ್ಸಿಗೂ ತೃಪ್ತಿ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ನಮಗೂ ತಿಳಿಸಿ, ನಮಗೂ ಖುಷಿ ಆಗುತ್ತೆ. ನಾವು ಹೌದಪ್ಪ, ನಾವು ಮಾಡೋದು ತೋರಿಸಿರೋದನ್ನ ಎಲ್ಲರೂ ಮನೇಲಿ ಮಾಡ್ಕೊಳ್ತಿದ್ದಾರೆ, ಚೆನ್ನಾಗಿದೆ ಅಂತೇಳಿ. ಹಾಗೆಯೇ ಮದುವೆ ಮನೆಗಳಲ್ಲಿ ಯಾವುದಾದ್ರು ನಿಮ್ಮ ಮನೇಲಿ ಮದುವೆಗಳಿದ್ದರೆ, ಗೃಹ ಪ್ರವೇಶ ಇದ್ದರೆ, ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೇಟ್ರಿಂಗ್ ವ್ಯವಸ್ಥೆಗೆ RVRನ ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಇದೇ ಥರ ಹೊಸ ವೀಡಿಯೋಗಳನ್ನ, ಇನ್ನೂ ಹೆಚ್ಚು ಬೇರೆ ಬೇರೆ ರೆಸಿಪೀಸ್ಗಳನ್ನ ನೋಡೋದಕ್ಕೋಸ್ಕರ ಕಲರ್ ಸ್ಟಾಕೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ.
ಫೇಸ್ಬುಕ್ಕಲ್ಲೂ ಇನ್ಸ್ಟಾಗ್ರಾಮಲ್ಲೂ ನಮ್ಮ ಕಲರ್ಸ್ ಟಾಕೀಸ್ ಪೇಜ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.